ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತ ಎದ್ದಿದ್ದು ತುಂಬ ಲೇಟ್ ಆಯಿತು. ಎದ್ದು ನೋಡಿದರೆ 7:15 ಆಗಿತ್ತು ಟೈಮ್ ಮೇಲೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಹೊರಗೆ ಎದ್ದು ಬಂದು ನೋಡಿದರೆ ನೋಡಿ ಹೆಂಗಿದೆ, ಹೆಂಗೆ ಮಾರ್ನಿಂಗ್ ವ್ಯೂ, ಸುತ್ತ ಗುಡ್ಡ, ಪಕ್ಕದಲ್ಲಿ ಕೆರೆ. ಹಂಗೆ ನೋಡ್ತಾ ನೋಡ್ತಾ ಆಲ್ಕರಿ ಟೈಮ್ ಆಗಿತ್ತು. ಹಂಗಾಗಿ ಫೀಡ್ ತಗೊಂಡು ಸಿಡ್ಡಿಂಗ್ ಕಡೆಗೆ ಹೋಗ್ತಿದ್ದೀನಿ. ಇವು ನಮ್ಮ ಮಾವ ಮಗ. ಇವನು ಹಬ್ಬಕ್ಕೆ ಅಂತ ಬಂದಾನು, ಉಳ್ಕೊಂಡಾನೆ. ಸೋಮವಾರ ಹೋಗ್ತೀನಿ ಅಂತ ಇವನು ನಾನು ಹೋಗ್ತೀವಿ ಹಾಲು ಕರ್ಕೊಬರೋಕ್ಕೆ. ಇದೆ ನೋಡಿ ನಮ್ಮ ಶೆಡ್ಡು. ಅಪ್ಪಾಜಿ ಕಸ ಹಾಕ್ತಿದೆ. ನಾವೀಗ ಹಾಲು ಕರಿಬೇಕು. ಫೀಡ್ನೆಲ್ಲ ಬಕೆಟಿಗೆ ಹಾಕಿ ಹಸುಗಳಿಗೆ ಇಡಬೇಕು. ಹಂಗಾಗಿ ಫೀಡ್ನೆಲ್ಲ ಡಿವೈಡ್ ಮಾಡ್ತಿದ್ದೀನಿ 3ಕ್ಕೆ. ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಲು ಕರಿಯೋಕ್ಕೆ. 3 ಕರಿಬೇಕು. ಒಂದೊಂದೇ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಇದೆ ನೋಡಿ ನಮ್ಮ ಡೈಲಿ ರುಟೀನ್. ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕರಿಬೇಕು, ಹಾಲು ತಗೊಂಡೋಗಿ ಡೈರಿಗೆ ಹಾಕಬೇಕು. ಮತ್ತು ಸಂಜೆ ಆದಮೇಲೆ ಹಾಲು ಕರಿಬೇಕು, ತಗೊಂಡೋಗಿ ಹಾಲು ಡೈರಿಗೆ ಹಾಕಬೇಕು. ಫೈನಲಿ ಹಾಲು ಕರೆದಾಯಿತು. ಹಾಲು ತಗೊಂಡೋಗಿ ಈಗ ಡೈರಿಗೆ ಹಾಕಬೇಕು. ಬನ್ನಿ ಡೈರಿಗೆ ಹಾಲು ತಗೊಂಡೋಗೋಣ. ಬೆಳಗ್ಗೆ ಸೂರ್ಯ ನೋಡಿ ಹೆಂಗೆ ಕಾಣ್ತಿದೆ. चले एक काम कर, 200 रुपए दे और 50 रुपए काट ओवर एक्टिंग के वजह। ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಇಲ್ಲ, ನಾವೇನ್ ಮಾಡಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಡೈರಿ ನಮ್ದೇ ಇರೋದ್ರಿಂದ ಯಾರು ಎದ್ದೇ ಇಲ್ಲ ಇನ್ನು ಆಲೋಚನೆ. ಈಗ ಮಿಷಿನ್ ಆನ್ ಮಾಡ್ಬೇಕು. ಬರ್ರಿ ಮಿಷಿನ್ ಆನ್ ಮಾಡಿದೆ ಹೆಂಗೆ ಅಂತ ತೋರಿಸ್ತೀವಿ. ಇರೋದ ಗಂಟ ಹಾಕ ಮದುವೆ ಮಾಡ್ಕತ್ತವನೆ. ನೀನ್ ಯಾಕೆ ಮಧ್ಯ ಕಡ್ಡಿ ಹಣ್ಣಾಡ್ಸಕ್ ಬಂದಿದ್ಯೆ? ಅದೇ ಮಿಷಿನ್, ಪ್ರಿಂಟರ್, ಇದು ಸ್ಕೇಲು, ಇದು ಎಂಥದೋ ಒಂದು ನೋಡಿ. ಇದ್ರಲ್ಲಿ ತೋರಿಸುತ್ತೆ. ಇಲ್ಲಿ ಮೇಲೆ ಇಲ್ಲಿ ನಂಬರ್ ಹೊಡೆದ್ರೆ ಇಲ್ಲಿ ಅವ್ರ ನೇಮು ಇಲ್ಲಿ ಬರ್ದಾಕಿದ್ದೀವಿ. ಅದೇ ಇಲ್ಲಿ ನೇಮು, ಇಲ್ಲಿ ನಂಬರ್ ಹೊಡೆದ್ರೆ ಇಲ್ಲಿ ಫ್ಯಾಟು, SNF, ಅಮೌಂಟು ಎಲ್ಲ ತೋರಿಸುತ್ತೆ. ಆಮೇಲೆ ಇಲ್ಲೂ ತೋರಿಸುತ್ತೆ. ಆಮೇಲೆ ಇಲ್ಲಿ ಬಿಲ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿಂದ ಕ್ಲೀನಿಂಗ್ ಆಗ್ತೈತಿ. 25 ಸಲ ಕ್ಲೀನಿಂಗ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮನೆ ಕ್ಯಾನ್ ತೊಳೆಯೋನು ಕಸಿಗೆ ಇಟ್ಕೊಂಡ್ವಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಹೆಂಗೂ ಬೆಳಗ್ಗೆ ಹಾಲು ಕರ್ಕೊಂಬಂದಿದ್ದು ಅಮ್ಮ. ಹಾಲು ತಗೊಂಡೋಗಿ ಕಾಫಿ ತಗೊಂಬಂದು, ಕಾಫಿ ಜೊತೆಗೆ ಸ್ವಲ್ಪ ಬ್ರೆಡ್ ಇದ್ದು ಅಂತ ಬ್ರೆಡ್ನು ಕೊಡ್ತು. ಬೆಳಗ್ಗೆನೆ ಕಾಫಿ ಜೊತೆ ಬ್ರೆಡ್ ಸಿಕ್ಕಿರೋಂತೂ ತುಂಬಾ ಮಜಾ ಇರುತ್ತೆ. ತಿನ್ನೋಕೆ ಒಳ್ಳೆ ಸಖತ್ತಾಗಿರುತ್ತೆ, ಒಳ್ಳೆ ಸ್ಪೈಸಿ. ನಮ್ಮ ಮನೆ ಪಕ್ಕದಾಗೆ ಒಂದು ಬಿಲ್ಡಿಂಗ್ ಆಗ್ತಿದೆ, ನಮ್ಮ ಚಿಕ್ಕಪ್ಪರದು. ಅವ್ರ ಮನೆ ಮ್ಯಾಕ್ ಹತ್ರ 5G ಸಿಗುತ್ತೆ ಅಂತ 5G ಯೂಸ್ ಮಾಡೋಣ ಅಂತ ಮೇಕ್ ಹೋಗಿದ್ದು. ಅಲ್ಲಿ ನೋಡಿ ಹೆಂಗಿದೆ, ಹಂಗೆ ಸುತ್ತ ವೆದರು. ಹಂಗೆ ನೋಡ್ತಾ ಇದ್ದು ಅಲ್ಲೊಂದು ನವಿಲು ಗರಿ ಎಲ್ಲ ಬಿಚ್ಕೊಂಡು ಹೆಂಗೆ ನಿಂತಿದೆ ನೋಡಿ, ಹಂಗೆ ಅಲ್ಲಿ.
ನೋಡಿ ಈಗ ಕಾಫಿ ಸಿ ಹಾಕ್ಬೋಗ್ತಿದ್ದೀವಿ. ಇವೆರಡು ನಮ್ಮ ಈಗ ಒಂದು 3 ದಾರ ಹಿಡ್ಕೊಂಡು ಹೋಗ್ತಿದ್ದೀವಿ. ಅಲ್ಲಿ ಕಟ್ಟಾಗಿ ಕಾಫಿ ಗಿಡ ಹಾಕ್ಬೇಕು. ಅಂತೂ ಫೈನಲಿ ನಾವು ಕಾಫಿ ಗಿಡ ಹಾಕೋದನ್ನ ಮುಗಿಸಿದ್ವು. ನೋಡಿ ಹೆಂಗೆ ಕಾಣ್ತಿದೆ ಗಿಡ, ಹಿಂಗಿರುತ್ತೆ ಕಾಫಿ ಗಿಡ. ಒಂದು 2-3 ವರ್ಷ ಕಾದ್ರೆ ಕಾಫಿ ಬೀಜ ಬಿಡಿಸೋದೆ. ನಮ್ಮ ಮಾವ ಮಗನ ಅವ್ರನ್ನ ಹಾಸ್ಟೆಲ್ ಬಿಡ್ಬೇಕಾಯ್ತು. ಹಂಗಾಗಿ ನಮ್ಮ ರಾಧಕಿ ಎತ್ಕೊಂಡು ಹೊರಟು. ನೋಡಿ ಈಗ ನಮ್ಮ ರಾಧೆ ತೆಗಿತಿದ್ದೀನಿ. ಒಂದು ವಾರ ಅಥವಾ ಗಾಡಿ ತೆಗಿದಲೆ ಈಗ ತೆಗಿತಿದ್ದೀವಿ ನಮ್ಮ ರಾಧೆ. ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ರಾಧೆ. ಮತ್ತೆ ನಮ್ಮ ಮಾವ ಮಗನ ಬಿಟ್ಟು ಆ ಕಡೆಯಿಂದ ಒಬ್ಬನೇ ಬರ್ಬೇಕಲ್ಲ ಅಂತ ನಮ್ಮ ಫ್ರೆಂಡ್ ಇದ್ದ, ನಮ್ಮ ಅಜ್ಜಿ, ಅವ್ರನ್ನ ಕರ್ಕೊಂಬರೋಣ ಅಂತ ಹೊರಟೆ. ಅವ್ನು ನೋಡಿದ್ರೆ ನಾನೆಲ್ಲೋ ಬೆಂಗಳೂರಿಗೆ ಹೋಗ್ಬೇಕು, ಸ್ವಲ್ಪ ಕೆಲಸ ಇದೆ ಅಂತ ಅವನು ಬೈಕ್ ತಗೊಂಡ. ಹಂಗಾಗಿ ನಾನೇ ಒಬ್ಬನೇ ಹೋಗ್ಬೇಕಲ್ಲ ಅಂತ ನಮ್ಮ ಬಿಗ್ ಬ್ರೋಗೆ ಹೇಳಿದೆ. ಅವನು ಇಲ್ಲೇ ಇದ್ದ. ಸರಿ ಬರ್ತೀನಿ ಅಂತ ಅವನು ಬೈಕ್ ನಿಲ್ಸ್ಬರ್ತೀನಿ ಅಂತ ಹೋದ. ಬೆಂಗಳೂರಿಗೆ ಹೋಗ್ತೇನೆ ಹುಡುಗ ಕೋರ್ಸ್ ಮಾಡೋಕ್ಕೆ, ನಾನು ಬಿಟ್ಟೆ ಹೋಗ್ತಾನೆ. ನಂಬಿಕೆ ಕುಸುವ ಚಕ್ರಪಣ್ಣಗೆ ಹೋಗ್ತಿದ್ದೀವಿ ಈಗ. ನಮ್ಮ ಕಡೆ ರೋಡ್ಗಳು ಹೆಂಗಿದಾವೆ ಅಂದರೆ ಒಂದೊಂದು ರೋಡಾಗ ಒಂದೊಂದು ಕಾರ್ ಮುಚ್ಬೋದು, ಹಂಗಿದಾವೆ ನೋಡಿ. ದೇಶ ರೀ ನಾವು ಕೊಟ್ಟಿರೋ ದೇಶ ರೀ. ಅಂತ ಇತ್ತು ಗುಂಡೂರು ರೋಡ್ ಬಿಟ್ಟು. ಗುಂಡೂರು ರೋಡ್ ಯಾವಾಗ ಮುಗಿಯುತ್ತಪ್ಪ ಅಂದ್ಕೊಂಡಿದ್ದು, ಅಂತ ಇತ್ತು ಮುಗ್ದೋಯ್ತು. ನೈಸ್ ರೋಡಿಗೆ ಬಂದೀವಿ, ನೈಸ್ ರೋಡಲ್ಲಿ ಹೋಗ್ತಿದ್ದೀವಿ. ಹೋಗ್ತಾ ದಾರಿಲಿ ಅಯ್ಯಂಕೆರೆ ಇತ್ತು, ಹಂಗಾಗಿ ಅಲ್ಲೊಂದು ವ್ಯೂ ಹಾಕಿ ಬರೋಣ ಅಂತ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಟ್ಯಾಂಕ್ ಚಿನ್ನ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ, ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಅಯ್ಯಂಕೆರೆ ಹತ್ರ ಹೋಗ್ಬೇಕಾದ್ರೆ ಯಾವುದೋ ಊರಿನ ಜನಗಳು ಗಣಪತಿ ವಿಸರ್ಜನೆಗೆ ಅಂತ ಬರ್ತಾಯಿದ್ರು. ನಾವು ಗಣಪತಿ ನೋಡಿದ್ವು. ಆಮೇಲೆ ಮುಂದೋಗಿ ನೋಡಿದರೆ ಅಯ್ಯಂಕೆರೆ ಹತ್ರ ಫುಲ್ಲು ಜನಗಳು ತುಂಬಿದ್ರು. ಹಂಗೆ ಫುಲ್ ಅಂದರೆ ಹೆವಿ ಜನ ನೋಡಿ, ಫುಲ್ಲು ಜನ. ಪೊಲೀಸ್ನವ್ರು ಬೇರೆ ಇದ್ರು. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡಿ ಅಯ್ಯಂಕೆರೆ ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ ಹಂಗೆ. ಹಂಗೆ ಕೋಡೆ ಹತ್ರ ಹೆಂಗಿದೆ ಅಂತ ನೋಡೋಣ ಬನ್ನಿ ಹೋಗಿ. ಮಚ್ಚಿ ಈಜಾಡ್ತೀಯಾ? ಮಚ್ಚಿಗೆ ಈಜಾಡಕ್ ಬರಲ್ಲ, ಹಂಗಾಗಿ ಇಲ್ಲಾಂದ್ರೆ ಹೊಡೆದ್ ಬಿಡೋಣ, ನಾಗ್ದು ಬಿಡೋಣ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋಕೆ. ಈಗ ಹಂಗೆ ಸ್ವಲ್ಪ ಚರ್ಮುರಿ ತಿನ್ನೋಣ ಅಂತ ಚರ್ಮುರಿ ಹಾಕ್ಸ್ಬೇಕು. ಚರ್ಮುರಿ ಹಾಕ್ತಿದ್ದು ನಮ್ಮ ಮಚ್ಚಿ ಚರ್ಮುರಿ ಕೊಡಿಸ್ದ. ಫೈನಲಿ ಚರ್ಮುರಿ ಸಿಕ್ತು ನಮಗೆ. ಇವನು ನೋಡಿದ್ರೆ ಕೈ ಹಾಕಿ ಚೆಲ್ಲೇಬಿಟ್ಟ. ಚರ್ಮುರಿ ತಿಂದಾಯಿತು. ಈಗ ಬೈಕ್ ತೆಗ್ದಿದ್ದೀವಿ ಹೋಗೋಕ್ಕೆ. ಸಕ್ಕಪಟ್ಟಣಕ್ಕೆ ಹೋಗಿ ಅಲ್ಲಿಂದ ಅವ್ರ ಹಾಸ್ಟ್ಲಿಗೆ ಹೋಗ್ಬೇಕು.
ಲೆಫ್ಟಿಗೆ ಹೊಡಿ. ಹೋಗ್ತಾ ಇಲ್ಲ ಟೈಮ್ ಮೇಲೆ 2:30 ಆಗಿತ್ತು. ಎಗ್ರಿಸ್ತೀನಿ ಅಂತ ಹೋದು ಅಲ್ಲಿ ನೋಡಿದ್ರೆ ನಮ್ಮ ಹುಡುಗ ಸಿಗ್ತ ಒಬ್ಬ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅದಾದ್ಮೇಲೆ ನಾವು 4 ಎಗ್ರೆಸ್ ಆರ್ಡರ್ ಮಾಡಿ 4 ಎಗ್ರೆಸ್ ತಗೊಂಡು 4 ಜನನೂ ತಿಂತಿದ್ದು. ಅಂತ ಎಗ್ರೆಸ್ ತಿಂದಾಯ್ತು. ಆಮೇಲೆ ಅಲ್ಲಿಂದ ಹೊರಟು ಹೋದ್ಮೇಲೆ ಅವ್ರ ಹಾಸ್ಟೆಲ್ ಅವನು ಹಾಸ್ಟ್ಲಿಗೆ ಬಿಟ್ಟು ಅವನಿಗೆ ಬಾಯಿ ಹೇಳಿ ಅಲ್ಲಿಂದ ನಾವು ಹೊರಟು ಊರ ಕಡೆಗೆ. ರಿಟರ್ನ್ ಊರಿಗೆ ಬರ್ಬೇಕಾದ್ರೆ ನೋಡಿ ದಾರಿಲಿ ನಮಗೆ ನಮ್ಮ ರಾಷ್ಟ್ರ ಪಕ್ಷಿ ನವಿಲು ಸಿಗುತ್ತೆ, ಹಂಗೆ ರೋಡಲ್ಲಿ ಆರುತ್ತೆ ಹಂಗೆ. ನೋಡಿ ನಮ್ಮೂರು ವ್ಯೂ ಹೆಂಗೆ ಕಾಣುತ್ತೆ ಅಂತ ಹಂಗೆ ತೋರಿಸ್ತೀನಿ ಹಂಗೆ ಸ್ವಲ್ಪ. ನಮ್ಮೂರಿಗೆ ರಿಟರ್ನ್ ಆದಾಗ ಎಲ್ಲ ಹುಡುಗರೆಲ್ಲ ವಾಲಿಬಾಲ್ ಆಡ್ತಿದ್ರು. ನಾನು ಆಡೋಣ ಅಂತ ನಮ್ಮ ರಾಧೆನ ಮನೆಗೆ ಪಾರ್ಕ್ ಮಾಡಿ ಬಂದು ವಾಲಿಬಾಲ್ ಆಡೋಣ ಅಂದ್ಕೊಂಡು ಮನೆಗೆ ಹೋದೆ. ಅಂತೂ ಇಂತೂ ನಮ್ಮ ರಾಧೆನ ಪಾರ್ಕ್ ಮಾಡಾಯಿತು. ಈಗ ಕೆಳಕ್ಕೆ ವಾಲಿಬಾಲ್ ಆಡೋಕ್ಕೆ ಹೋಗಬೇಕು. ಹಿಂಗೆ ಹೋಗ್ತಾ ಪಕ್ಕದಲ್ಲಿ ನಮ್ಮ ರಾಣಿ ಇತ್ತು, ಅದು ಸ್ವಲ್ಪ ಹಂಗೆ ಆಟ ಆಡಿಸ್ಕೊಂಡು ಹೋದೆ. ವಾಲಿಬಾಲ್ ಆಡೋಣ ಅಂತ ಹೊರಟು ಹುಡುಗರು ಯಾರು ಇಲ್ಲ, ಯಾವ 1-2-3 ಜನ ಆಡ್ತಿದ್ರು. ಇಲ್ಲಿದನೆಲ್ಲ ನೀರಿಗೆ ಕಲರ್ ಬಿಟ್ಟೆ. ಇವ್ನು ನಮ್ಮ ದೊಡ್ಡ ಹಿಟ್ಟರ್ ಅಂತ ನೋಡಿ ಹೆಂಗೆ ಹೊಡಿತಾನೆ ಆಕಾಶಕ್ಕೆ ಹೋಗಂಗೆ. ದಿನ ನಮ್ಮೂರಲ್ಲಿ ವಾಲಿಬಾಲ್ ಆಡೋಕ್ಕೆ 3 ಕೋಟಿ ಜನ ಬರೋರು. ಇವತ್ತು ನೋಡಿದ್ರೆ ಯಾರೂ ಇಲ್ಲ. ಇವರು ಒಂದು 4-5 ಜನ ಆಡ್ತಿದ್ರು. ಹಂಗಾಗಿ ಇವತ್ತು ವಾಲಿಬಾಲ್ ಹಾಕಾಗಿಲ್ಲ. ಅಂತೂ ಇಂತೂ ಸೂರ್ಯಾಸ್ತ ಆಗಕ್ಕೆ ಬಂತು. ಹಾಗಾಗಿ ಇವತ್ತಿಂದ ಇಲ್ಲಿಗೆ ಮುಗೀತು. ಬೈ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೀ.